ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಅಧ್ಯಾಯ 1 ಅರ್ಥಶಾಸ್ತ್ರದ ಅಂದರೆ ಎಕನಾಮಿಕ್ಸ್ನ ಪೀಠಿಕೆನ ನೋಡೋಣ. ಅರ್ಥಶಾಸ್ತ್ರ ಅದರ ಅರ್ಥ ಎಲ್ಲ ತಿಳ್ಕೊಳ್ಳೋಣ. ಅರ್ಥಶಾಸ್ತ್ರ ಎಂದರೇನು ಎಲ್ಲವೂ. ಇದು ನಿಮಗೆ ಎಕ್ಸಾಮ್ಗೂ ಸಹ ಹೆಲ್ಪ್ ಆಗುತ್ತದೆ. ಆಧುನಿಕ ಅರ್ಥಶಾಸ್ತ್ರದ ಸಂಸ್ಥಾಪಕರಾದ ಒಬ್ಬರಾದ ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳ್ತಾರೆ, ಅರ್ಥಶಾಸ್ತ್ರ ಅಂದರೆ ದೈನಂದಿನ ಜೀವನದ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನ ಸುತ್ತ ಅರ್ಥಶಾಸ್ತ್ರವು ಸಲ್ಲುತ್ತದೆ ಎಂಬುದು ತಿಳಿದಿದೆ ಅಂತ ಹೇಳ್ತಾರೆ. ಅದನ್ನು ಒಂದೊಂದಾಗಿ ತಿಳಿಯೋಣ ಬನ್ನಿ. ಒಬ್ಬ ವ್ಯಕ್ತಿಯು ತನಗಾಗಿ ಅಥವಾ ತನ್ನ ಕುಟುಂಬದವರಾಗಿ ಸರಕುಗಳನ್ನು ಖರೀದಿಸಿದಾಗ ಆತನನ್ನು ಅನುಭೋಗಿ ಎಂದು ಕರೆಯುತ್ತಾರೆ. ಏನಂತ? ಅನುಭೋಗಿ ಅಂತ ಕರೀತಾರೆ. ಒಬ್ಬ ಅಂಗಡಿಯ ಮಾಲೀಕ ಅಥವಾ ವ್ಯಕ್ತಿಯೊಬ್ಬನು ತನಗಾದ ಲಾಭ ಮಾಡಿಕೊಳ್ಳಲು ಸರಕುಗಳನ್ನು ಮಾರಾಟ ಮಾಡಿದಾಗ ಆತನನ್ನು ಮಾರಾಟಗಾರ ಎನ್ನುತ್ತಾರೆ. ಅಂದರೆ ಮಾಲೀಕ ವ್ಯಕ್ತಿಯನ್ನು ಲಾಭಕ್ಕೋಸ್ಕರ ತನ್ನ ಸರಕುಗಳನ್ನು ಮಾರಾಟ ಮಾಡಿದರೆ ಅವನ ಮಾರಾಟಗಾರ ಅಂತ ಅಂತಾರೆ. ಒಬ್ಬ ರೈತ ಅಥವಾ ತಯಾರಕ ಸರಕುಗಳನ್ನು ಉತ್ಪಾದಿಸಿದಾಗ ಆತನನ್ನು ಉತ್ಪಾದಕ ಎನ್ನುತ್ತಾರೆ. ಅಂದರೆ ಒಬ್ಬ ರೈತ ಸರಕುಗಳು ತನ್ನ ಸಾಮಾನುಗಳಿಂದ ಉತ್ಪಾದನೆ ಮಾಡಿದಾಗ ಅವನ್ನ ಉತ್ಪಾದಕ ಅಂತ ಕರೀತಾರೆ. ಒಬ್ಬ ವ್ಯಕ್ತಿ ಉದ್ಯೋಗದಲ್ಲಿದ್ದು ಇತರರಿಗಾಗಿ ಕೆಲಸ ಮಾಡಲು ನೇಮಕಗೊಂಡು ಅದಕ್ಕೆ ಸಂಭಾವನೆ ಪಡೆಯುತ್ತಿದ್ದರೆ ಆತನನ್ನು ಸೇವಾದಾರಿ ಅಂದರೆ ಸೇವೆ ನೀಡುವನು ಅಂತ ಕರೀತಾರೆ. ಸೇವಾದಾತ ಅಂದರೆ ವಕೀಲ, ವೈದ್ಯ, ಬ್ಯಾಂಕರ್, ಟ್ಯಾಕ್ಸಿ ಚಾಲಕ, ಸರಕುಗಳು ಸಾಗಣೆದಾರ ಮುಂತಾದವರು ಸಂಭಾವನೆಗೋಸ್ಕರ ಇತರರಿಂದ ಕೆಲವು ಸೇವೆಗಳನ್ನು ಒದಗಿಸುವುದನ್ನು ಸೇವಾದಾತರೆಂದು ಕರೆಯುವರು. ಇದು ಪೀಠಿಕೆಯಲ್ಲಿ 1ನೇ ಕ್ವಶನ್ನಾಗಿ ಮಲ್ಟಿಪಲ್ ಚಾಯ್ಸಲ್ಲಿ ಕೊಟ್ಟಿದ್ದಾರೆ. ಈ ಕ್ವಶನ್ನ ಮೇಲಿನ ಯಾವುದಾದರಲ್ಲೊಂದು ಆರ್ಥಿಕ ಚಟುವಟಿಕೆಯನ್ನು ತೊಡಗಿಸಿಕೊಂಡಿರುವುದನ್ನು ಲಾಭದಾಯಕ ಉದ್ಯೋಗ ಎನ್ನುತ್ತಾರೆ. ಅಂದರೆ ಇದರಲ್ಲಿ ಯಾವುದಕ್ಕಾದ್ರೂ ಒಂದರಲ್ಲಾದ್ರೂ ತೊಡಗಿಸ್ಕೊಂಡಿದ್ರೆ ತನ್ನನ್ನು ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ಅವನ್ನ ಲಾಭದಾಯಕ ಉದ್ಯೋಗಿ ಅಂತ ಕರೀತಾರೆ. ಹಣ ಗಳಿಕೆಗಾಗಿ ಕೈಗೊಳ್ಳುವ ಚಟುವಟಿಕೆಗಳೇ ಆರ್ಥಿಕ ಚಟುವಟಿಕೆಗಳಾಗಿವೆ. ಇದನ್ನೇ ಅರ್ಥಶಾಸ್ತ್ರಜ್ಞರು ದೈನಂದಿನ ಜೀವನದ ವ್ಯವಹಾರ ಎಂದು ಕರೆದಿದ್ದು, ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಇವು ಕಾರಣಗಳಾಗಿವೆ. ಆಮೇಲೆ ಇವು ಏನನ್ನು ಕೊಡಲು ಏನನ್ನು ಕೊಡದೇ ಇರೋದು, ಪಡೆಯುತ್ತೆ ಕೊಡಲ್ಲ ಅಂತಲೂ ನೋಡೋಣ. ನಾವು ಅಲ್ಲಾವುದ್ದೀನ್ ಮತ್ತು ಅವನ ಅದ್ಭುತ ದೀಪದ ಕಥೆಯನ್ನು ಕೇಳಿರುವಂತೆ, ಆತ ಬಯಸಿದಾಗಲೆಲ್ಲ ತನ್ನ ಅದ್ಭುತ ದೀಪವನ್ನು ಉಜ್ಜಿದಾಗ ಅದರಿಂದ ಭೂತ ಕಾಣಿಸಿಕೊಂಡು ಅವನ ಬಯಕೆಗಳನ್ನೆಲ್ಲ ಪೂರೈಸುತ್ತಿತ್ತು. ನಿಜ ಜೀವನದಲ್ಲೂ ಹಾಗಾಗಲು ಸಾಧ್ಯವಿಲ್ಲ. ಯಾಕೆಂದರೆ ತಮ್ಮ ಬದುಕುಗಳೇ ಅಪರಿಮಿತವಾಗಿದೆ. ಅಂದರೆ ಇವು ಬೇತಾಳನ ಕತೆ ನೀವು ಕೇಳಿದ್ದೀರಲ್ಲ. ಬೇತಾಳ ಅಂತ ಧಾರಾವಾಹಿ ಫಿಲಮ್ಗಳು ಬರ್ತಿತ್ತವಾಗ. ಅವನು ಒಂದು ಕುಂಜ ಇರ್ತಿತ್ತು. ಅದನ್ನು ಅವನು ಉಜ್ಜಿದಾಗ ಒಂದು ಬೇತಾಳ ಅಂದರೆ ಆ ಭೂತ ಪ್ರಕಟ ಆಗಿ ಏನು ಮಾಲೀಕ ಅಂತೇಳಿ ಕೇಳ್ತಿದ್ದ. ಅವನ ಇಚ್ಛೆನೆಲ್ಲ ಪೂರೈಸ್ತಿದ್ದ. ಇದಂತೂ ಎಲ್ಲರಿಗೂ ಗೊತ್ತಿರುತ್ತೆ. ಒಂದು ಫಿಲಮೂ ಇದೆ, ಧಾರಾವಾಹಿನೂ ಇದೆ ಹಿಂದಿಲಿ. ಅವುಗಳನ್ನು ಈಡೇರಿಸುವ ಸಂಪನ್ಮೂಲಗಳ ಕೊರತೆಯಲ್ಲಿವೆ. ಉದಾಹರಣೆ, ನಮ್ಮ ಜೀವನದಲ್ಲಿರುವ ಹಣ ಅಧಿಕವಿದ್ದರೆ ಬಯಸಿದ ಎಲ್ಲ ವಸ್ತುಗಳು ಖರೀದಿಸಬಹುದು. ಆದರೆ ಆ ಜೇಬುಕಾಸು ಮಿತವಾಗಿರುವುದರಿಂದ ಬಯಸಿದ ಅನೇಕ ವಸ್ತುಗಳಲ್ಲಿ ಹೆಚ್ಚು ಬಯಸುವ ಒಂದು ವಸ್ತುಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಇದು ಅರ್ಥಶಾಸ್ತ್ರದ ಒಂದು ಮೂಲ ಬೋಧನೆಯಾಗಿದೆ. ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ. ಕೊರತೆಯು ಇಲ್ಲದಿದ್ದರೆ ಯಾವುದೇ ಆರ್ಥಿಕ ಸಮಸ್ಯೆಯೂ ಇರುತ್ತಿರಲಿಲ್ಲ ಮತ್ತು ಅರ್ಥಶಾಸ್ತ್ರದ ಅಧ್ಯಯನ ಮಾಡಬೇಕಾಗುತ್ತಿರಲಿಲ್ಲ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಹಲವು ರೀತಿಯ ಕೊರತೆಗಳನ್ನು ಎದುರಿಸುತ್ತಿದ್ದೇವೆ. ರೈಲ್ವೆ ಬುಕಿಂಗ್ ಕೌಂಟರ್ಗಳಲ್ಲಿ ಉದ್ದ ಸರತಿ ಸಾಲು, ಭರ್ತಿಯಾಗಿರುವ ಬಸ್ಸು ಮತ್ತು ರೈಲುಗಳು, ಅಗತ್ಯ
ಅಗತ್ಯ ಸರಕುಗಳು ಕೊರತೆ, ಹೊಸ ಸಿನಿಮಾ ನೋಡುವ ಸಲುವಾಗಿ ಟಿಕೆಟ್ ಪಡೆಯಲು ನೂಕನುಗ್ಗಲು ಇತ್ಯಾದಿಗಳ ಕೊರತೆಗಳು ಕುರುಹುಗಳಾಗಿವೆ. ಇಲ್ಲದಿದ್ದರೆ ಉತ್ಪಾದಕರು ಹೊಂದಿರುವ ಸಂಪನ್ಮೂಲಗಳು ಮಿತವಾಗಿವೆ ಹಾಗೂ ಪರ್ಯಾಯ ಬಳಕೆಯನ್ನು ಹೊಂದಿವೆ. ಉದಾಹರಣೆ, ರೈತರು ಭೂಮಿ, ಶ್ರಮ, ನೀರು, ಗೊಬ್ಬರ ಇತ್ಯಾದಿ ಸಂಪನ್ಮೂಲಗಳನ್ನು ಬಯಸಿ ಆಹಾರದ ಬೆಳೆಗಳನ್ನು ಉತ್ಪಾದಿಸುತ್ತಾರೆ. ಈ ಸಂಪನ್ಮೂಲಗಳು ಪರ್ಯಾಯ ಉಪಯೋಗಗಳನ್ನು ಹೊಂದಿದ್ದು, ಇವುಗಳನ್ನು ಆಹಾರೇತರ ಬೆಳೆಗಳಾದ ರಬ್ಬರ್, ಹತ್ತಿ, ಸೆಣಬು ಇತ್ಯಾದಿಗಳನ್ನು ಉತ್ಪಾದಿಸಲು ಬಳಸಬಹುದು. ಹೀಗೆ ಸಂಪನ್ಮೂಲಗಳ ಪರ್ಯಾಯ ಉಪಯೋಗವು ಈ ಸಂಪನ್ಮೂಲಗಳಿಂದ ಉತ್ಪಾದಿಸಬಹುದು ಹಲವು ಸರಕುಗಳ ನಡುವೆ ಆಯ್ಕೆಯ ಸಮಸ್ಯೆಗಳು ಹುಟ್ಟಬೇಕಾಗುತ್ತದೆ. ಅಂದರೆ ಇಲ್ಲದಿದ್ದರೆ ಇವೇನು ಮಾಡಬೇಕು ಅಂತ ಅನಿಸ್ತಿರ್ಲಿಲ್ಲ, ಮತ್ತು ಇದ್ದಿದ್ದಕ್ಕೆ ಅಧ್ಯಯನನೂ ಮಾಡಬೇಕಾಯಿತು. ಅನುಭೋಗ, ಉತ್ಪಾದನೆ ಮತ್ತು ವಿತರಣೆ. ಸಾಮಾನ್ಯವಾಗಿ ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಚಟುವಟಿಕೆಗಳಾದ ಅನುಭೋಗ, ಉತ್ಪಾದನೆ ಮತ್ತು ವಿತರಣೆ ಎಂಬ 3 ಭಾಗಗಳನ್ನು ಚರ್ಚಿಸುತ್ತೇವೆ. ಅದ್ಯಾವುದೆಂದರೆ, ನಿಶ್ಚಿತ ಆದಾಯಗಳನ್ನು ಹೊಂದಿದ ಗ್ರಾಹಕರು ವಸ್ತುಗಳ ಬೆಲೆಯನ್ನು ತಿಳಿದಿದ್ದು ಆಯ್ಕೆಕೊಳ್ಳಲು ಪರ್ಯಾಯ ವಸ್ತುಗಳಾಗಿದ್ದು ಹೀಗೆ ನಿರ್ಧಾರಗಳನ್ನು ಕೈಗೊಳ್ಳುತ್ತಾನೆಂದು ತಿಳಿಯುವುದನ್ನೇ ಅನುಭೋಗ ಅಧ್ಯಯನ ಎನ್ನುತ್ತೇವೆ. ಉತ್ಪಾದಕರು ವೆಚ್ಚಗಳನ್ನು ಮತ್ತು ಬೆಲೆಗಳನ್ನು ತಿಳಿದಂತಹ ಮಾರುಕಟ್ಟೆಗಾಗಿ ಏನನ್ನು ಉತ್ಪಾದಿಸಬೇಕು ಎಂಬ ಆಯ್ಕೆಯನ್ನು ಹೇಗೆ ಮಾಡುತ್ತಾನೆ ಎಂಬುದನ್ನು ತಿಳಿಯುವುದೇ ಉತ್ಪಾದನೆ ಅಧ್ಯಯನ ಎನ್ನುತ್ತಾರೆ. ದೇಶಗಳಲ್ಲಿ ಏನೇನು ಉತ್ಪಾದನೆ ಆಗಿದೆಯೋ ಅವುಗಳನ್ನು ಬರುವ ರಾಷ್ಟ್ರೀಯ ಆದಾಯವು ಒಟ್ಟು ದೇಶೀಯ ಉತ್ಪನ್ನ, ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭಗಳ ರೂಪದಲ್ಲಿ ಹೇಗೆ ಹಂಚಿಕೆಯಾಗಿವೆ ಎಂದು ತಿಳಿಯುವುದನ್ನು ವಿತರಣಾ ಅಧ್ಯಯನ ಎನ್ನುತ್ತೇವೆ. ಅಂದರೆ ಅನುಭೋಗ ಅಧ್ಯಯನ, ಉತ್ಪಾದನಾ ಅಧ್ಯಯನ, ವಿತರಣಾ ಅಧ್ಯಯನ ಅಂತ 3 ಭಾಗಗಳಿವೆ. ಗೊತ್ತಾಯ್ತಾ? ನಾವು ಈ ಎಲ್ಲ ಸಂಗತಿಗಳನ್ನು ಅಧ್ಯಯನದ ಜೊತೆಗೆ ದೇಶ ಎದುರಿಸುತ್ತಿರುವ ಕೆಲವು ಮೂಲಭೂತ ಸಮಸ್ಯೆಗಳನ್ನು ಸೇರಿಸಿಕೊಳ್ಳಬೇಕಾಗುತ್ತದೆ. ಉದಾಹರಣೆ, ದೇಶದಲ್ಲಿ ಬಡವರು, ಮಧ್ಯಮ ವರ್ಗದವರು, ಶ್ರೀಮಂತರು, ಅನಕ್ಷರಸ್ಥರು, ನಿರುದ್ಯೋಗಿಗಳು, ದೊಡ್ಡವಂತಹ ವಿಪತ್ತುಗಳಾದ ಸುನಾಮಿ, ಭೂಕಂಪ, ಹಕ್ಕಿಜ್ವರ ಮುಂತಾದ ವಿಪತ್ತುಗಳನ್ನು, ನಷ್ಟ ಇತ್ಯಾದಿಗಳು. ಆದುದರಿಂದ ಅನೇಕ ಅರ್ಥಶಾಸ್ತ್ರಜ್ಞರು ಬಳಸದಂತೆ ಈ ಕೆಳಗಿನಂಥ ಅರ್ಥಶಾಸ್ತ್ರ ವ್ಯಾಖ್ಯಾನ ಮಾಡಬಹುದು. ಅಂದರೆ ಅರ್ಥಶಾಸ್ತ್ರ ಪರ್ಯಾಯ ಉಪಯೋಗಗಳ ಕೊರತೆ ಸಂಪನ್ಮೂಲಗಳನ್ನು ವ್ಯಕ್ತಿ ಮತ್ತು ಸಮಾಜ ಹೇಗೆ ಆಯ್ಕೆ ಮಾಡಿಕೊಳ್ಳುತ್ತದೆ ಮತ್ತು ತಮ್ಮ ಬಯಕೆಗಳನ್ನು ತೃಪ್ತಿ ಮಾಡುವಂಥ ವಿವಿಧ ಸರಕುಗಳನ್ನು ಉತ್ಪಾದಿಸುವುದಕ್ಕಾಗಿ ಹಾಗೂ ವ್ಯಕ್ತಿ ಮತ್ತು ಗುಂಪುಗಳನ್ನು ಅನುಭೋಗಕ್ಕಾಗಿ ವಿತರಿಸುವ ಬಗ್ಗೆ ಅಧ್ಯಯನ ಮಾಡುತ್ತದೆ. ಅಂದರೆ ಅದರ ಸರಕು ಮತ್ತು ಅದರ ತೃಪ್ತಿಪಡಿಸುವ ಬಗ್ಗೆ ಅದು ಅಧ್ಯಯನ ಮಾಡುತ್ತವೆ. ಈಗ ಅರ್ಥಶಾಸ್ತ್ರ ಸಂಖ್ಯಾಶಾಸ್ತ್ರನ ತಿಳ್ಕೊಳ್ಳೋಣ. ಒಂದು ದೇಶ ಎದುರಿಸುತ್ತಿರುವ ಮೂಲ ಸಮಸ್ಯೆಗಳು ಸಂಬಂಧಪಟ್ಟ ಆರ್ಥಿಕ ಸಂಗತಿಗಳನ್ನು ದತ್ತಾಂಶ ಎನ್ನುತ್ತೇವೆ. ಇವು ಇಂಪಾರ್ಟೆಂಟ್ ಕ್ವಶನ್ಸು, ಇದು ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ಆರ್ಥಿಕ ಸಮಸ್ಯೆಗಳ ಬಗೆಗಿನ ದತ್ತಾಂಶ ಸಂಗ್ರಹಣೆಯ ಉದ್ದೇಶವು ಅವುಗಳ ಹಿಂದಿರುವ ವಿವಿಧ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ವಿವರಿಸುವುದಾಗಿದೆ. ಉದಾಹರಣೆಗೆ, ನಾವು ಬಡತನದ ಸಂಕಷ್ಟಗಳನ್ನು ವಿಶ್ಲೇಷಿಸುವಾಗ ಅದನ್ನು ನಿರುದ್ಯೋಗ, ಜನರ ಕಡಿಮೆ ಉತ್ಪಾದನೆ, ಹಿಂದುಳಿದ ತಂತ್ರಜ್ಞಾನ ಮುಂತಾದ ಅಂಶಗಳ ರೂಪದಲ್ಲಿ ವಿವರಿಸಲು ಪ್ರಯತ್ನಿಸುತ್ತೇವೆ. ಆಮೇಲೆ ಬಡತನ ಮಾಡುವ ದಾರಿ, ಕೊಂಡುಕೊಳ್ಳುವ ಬಡತನ ವಿಶ್ಲೇಷಣೆ ಅರ್ಥವನ್ನು ಹೊಂದಿರುವುದಿಲ್ಲ. ಆದ್ದರಿಂದ ನಾವು ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುವ ಅಂತಹ ಕ್ರಮಗಳನ್ನು ಹುಡುಕಲು ಪ್ರಯತ್ನಿಸಬಹುದು. ಅರ್ಥಶಾಸ್ತ್ರದ ಇಂತಹ ಕ್ರಮಗಳು ನೀತಿಗಳು ಎಂದು ಕರೆಯುತ್ತೇವೆ. ಆದ್ದರಿಂದ ಒಂದು ಆರ್ಥಿಕ ಸಮಸ್ಯೆಗೆ ಕಾರಣವಾಗಿರುವ ವಿವಿಧ ಅಂಶಗಳ ಬಗ್ಗೆ ದತ್ತಾಂಶಗಳಿಲ್ಲದೆ ಇಂತಹ ಆರ್ಥಿಕ ಸಮಸ್ಯೆಗಳು ವಿಶ್ಲೇಷಣೆ ಸಾಧ್ಯವಿಲ್ಲ ಮತ್ತು ಇಂತಹ ಸನ್ನಿವೇಶಗಳು ಈ ಸಮಸ್ಯೆಗಳನ್ನು ನಿವಾರಿಸಲು ಯಾವುದೇ ನೀತಿಗಳು ರೂಪಿಸಲು ಸಾಧ್ಯವಿಲ್ಲ. ಅಂದರೆ ಬೇರೆ ಸನ್ನಿವೇಶ ಏನೇ ಆಗಲಿ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈಗ ಸಂಖ್ಯಾಶಾಸ್ತ್ರ ಎಂದರೇನು, ಆಮೇಲೆ ಏಕವಚನ ಸಂಖ್ಯಾಶಾಸ್ತ್ರ, ಬಹುವಚನ ಸಂಖ್ಯಾಶಾಸ್ತ್ರ ಅಂತ 2 ವಿಧ ಇದೆ. ಅದನ್ನು ತಿಳ್ಕೊಳ್ಳೋಣ. ಸಂಖ್ಯಾಶಾಸ್ತ್ರ ಎಂಬ ಪದವನ್ನು 2 ಭಿನ್ನ ಅರ್ಥದಲ್ಲಿ ಬಯಸುತ್ತೇವೆ. ಅವುಗಳೆಂದರೆ ಏಕವಚನ ಮತ್ತು ಬಹುವಚನ. ಅದರಲ್ಲಿ ಏಕವಚನ ಸಂಖ್ಯಾಶಾಸ್ತ್ರ ಅಂದರೆ ಸಂಖ್ಯಾರೂಪದ ದತ್ತಾಂಶವನ್ನು ಸಂಗ್ರಹಿಸುವ, ವರ್ಗೀಕರಿಸುವ ಮತ್ತು ಸಂಖ್ಯಾಶಾಸ್ತ್ರವನ್ನು ಬಳಸುವ ವಿಜ್ಞಾನದ ಒಂದು ಸಂಖ್ಯಾತ್ಮಕ ವಾಸ್ತವಾಂಶ ಆಗಿರುತ್ತೆ.
ಇದು ಬಹುವಚನ ಅಂದರೆ ಎಕ್ಸ್ಪರ್ಟ್ ನಿಘಂಟಿನ ತಿಳಿಸುವಂತೆ ಕ್ರಮಬದ್ಧವಾಗಿ ಸಂಗ್ರಹಿಸಲ್ಪಟ್ಟ ಅಂಕಿ ಅಂಶ ಮಾಹಿತಿ. ಹೀಗಾಗಿ ಬಹುವಚನಗಳ ಸಂಖ್ಯಾಶಾಸ್ತ್ರ ಸರಳ ಆರ್ಥಿಕ ದತ್ತಾಂಶವಾಗಿದೆ. ಆಮೇಲೆ ಭಾರತದಲ್ಲಿ ಅಕ್ಕಿ ಉತ್ಪಾದನೆ 1974ರಿಂದ 75 99.58 ಮಿಟನ್ಗಳಿಂದ 1948ರಿಂದ 85ರಲ್ಲಿ 54.64 ಮಿಲಿಯನ್ ಟನ್ಗಳನ್ನು ಹೆಚ್ಚಲಾಯಿತು ಎಂಬುದು ಪರಿಮಾಣಾತ್ಮಕ ಸಂಗತಿಯಾಗಿದೆ. ಅದೇ ರೀತಿ ವ್ಯಕ್ತಿಯನ್ನು ಪುರುಷ ಅಥವಾ ಮಹಿಳೆ, ಉತ್ತಮ ಅಥವಾ ಕೀಳು, ಅನಾರೋಗ್ಯವಂತ, ಆರೋಗ್ಯವಂತ, ಕೌಶಲ್ಯವನ್ನು ಉತ್ಪಾದಿಸುವುದು ಇತ್ಯಾದಿಗಳು ಗುಣಾತ್ಮಕ ಮಾಹಿತಿಗಳಾಗಿವೆ. ಸಂಖ್ಯಾಶಾಸ್ತ್ರ ಏನು ಮಾಡುತ್ತವೆ? ಸಂಖ್ಯಾಶಾಸ್ತ್ರದ ಸಾಧನೆ, ದತ್ತಾಂಶ ನಿಖರತೆ, ದತ್ತಾಂಶ ಸಂರಕ್ಷಣೆ ಸಹಾಯಕ ಅಂತೆಲ್ಲ ತಿಳ್ಕೊಳ್ಳೋಣ. ಇದು ನಿಮಗೆ ಪ್ರಾಜೆಕ್ಟ್ ವರ್ಕ್ ಏನಾದ್ರು ಕೊಟ್ಟಿದ್ರೆ ಅದಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ. ನಿಮಗೆ ಇದ್ರದ್ದು PDF ಏನಾದ್ರು ಬೇಕು ಅಂತಿದ್ದರೆ ನಾನು ಟೆಲಿಗ್ರಾಮ್ ಗ್ರೂಪ್ ಮಾಡ್ತೀನಿ. ಅದನ್ನ ಲಿಂಕ್ ಮಾಡಿದ್ರೆ ಲಿಂಕ್ ಹಾಕ್ತೀನಿ. ಬೇಕು ಅಂತಾದರೆ ನೀವು ಕಾಮೆಂಟಲ್ಲಿ ಹಾಕಬೇಕು, ಇಲ್ಲದಿದ್ದರೆ ಇಲ್ಲ. ಇದು ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗುತ್ತಾ ಇಲ್ವಾ ಅಂತಲೂ ಹೇಳಿ ಪ್ಲೀಸ್. ಅರ್ಥಶಾಸ್ತ್ರದ ಸಾಧನೆ. ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರಜ್ಞರ ಆರ್ಥಿಕ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಅನಿವಾರ್ಯವಾದ ಸಾಧನವಾಗಿದ್ದು, ಹಲವು ವಿಧಾನಗಳಿಂದ ಆರ್ಥಿಕ ಸಮಸ್ಯೆಗೆ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಸಂಗತಿಗಳನ್ನು, ಹಿಂದಿನ ಕಾರಣಗಳನ್ನು ತಿಳಿಯಲು ಪ್ರಯತ್ನಿಸಲಾಗಿದೆ ಮತ್ತು ಗುರುತಿಸಲಾಗಿದೆ. ನೀತಿಯನ್ನು ರೂಪಿಸಲು ಸುಲಭವಾಗುತ್ತದೆ. ಇದು ಅರ್ಥಶಾಸ್ತ್ರದ ಸಾಧನೆ. ಮತ್ತು ದತ್ತಾಂಶ ನಿಖರತೆ ಸಹಾಯಕ. ನಿರ್ದಿಷ್ಟ ಸಹಾಯಕ ಅಂದರೆ ಆರ್ಥಿಕ ಸಂಗತಿಗಳನ್ನು ಸಂಖ್ಯಾಶಾಸ್ತ್ರ ರೂಪದಲ್ಲಿ ವ್ಯಕ್ತಪಡಿಸುವಾಗ ಅವು ಹೆಚ್ಚು ಕಾರರವಕ್ಕಾಗಿರುತ್ತದೆ. ನಿಖರವಾದ ದತ್ತಾಂಶಗಳು ಅನಿಶ್ಚಿತ ಹೇಳಿಕೆಗಳಿಗಿಂತ ಹೆಚ್ಚು ಅರ್ಥಪೂರ್ಣವಾಗಿ ಇರುತ್ತದೆ. ಉದಾಹರಣೆ, ಕಾಶ್ಮೀರಗಳಲ್ಲಿ ಇತ್ತೀಚಿನ ಭೂಕಂಪಗಳಿಂದಾಗಿ 106 ಜನರು ಮರಣನಪ್ಪಿದರು ಎನ್ನುವುದಕ್ಕಿಂತ 310 ಜನರು ಮರಣನಪ್ಪಿದರು ಎನ್ನುವುದು ಹೆಚ್ಚು ನಿಖರತೆ ಮತ್ತು ನಿರ್ದಿಷ್ಟತೆಯನ್ನು ಕೂಡಿರುತ್ತದೆ. ದತ್ತಾಂಶದ ಸಂಕ್ಷಿಪ್ತತೆಯ ಸಹಾಯಕ ಅಂದರೆ ಸಂಖ್ಯಾಶಾಸ್ತ್ರದ ಸಾದೃಕೃತ ಗುಂಪು ದತ್ತಾಂಶಗಳನ್ನು ಕೆಲವು ಸಂಖ್ಯಾರೂಪದ ಅಳತೆಯನ್ನಾಗಿ ಸಂಕ್ಷಿಪ್ತಗೊಳಿಸಲು ಸಹಾಯಕವಾಗಿರುತ್ತವೆ. ಉದಾಹರಣೆ, ಜನಸಂಖ್ಯೆ ಅಧಿಕವಾಗಿದ್ದಾಗ ಎಲ್ಲ ಜನರ ಆದಾಯಗಳನ್ನು ದತ್ತಾಂಶ ರೂಪದಲ್ಲಿ ನೆನಪಿಟ್ಟುಕೊಳ್ಳಬಹುದು ತುಂಬ ಕಷ್ಟವಾಗುತ್ತದೆ. ಸಂಖ್ಯಾತ್ಮಕವಾಗಿ ಪಡೆದ ಸಂಕ್ಷಿಪ್ತ ಸಂಖ್ಯೆಗಳನ್ನು ಸಂಖ್ಯೆಗಳಾದ ಸರಾಸರಿ ಆದಾಯವನ್ನು ನೆನಪಿಟ್ಟುಕೊಳ್ಳಲು ಸುಲಭವಾಗುತ್ತದೆ. ಓಕೆನಾ. ಆರ್ಥಿಕ ಅಂಶಗಳು ಸಂಬಂಧಗಳ ಅಧ್ಯಯನ ಅಂದರೆ ಸಂಖ್ಯಾಶಾಸ್ತ್ರ ವಿವಿಧ ಆರ್ಥಿಕ ಸಂಗತಿಗಳ ನಡುವೆ ಸಂಬಂಧಗಳನ್ನು ಗುರುತಿಸಲು ಬಳಸಲಾಗುತ್ತೆ. ಅಂದರೆ ಉದಾಹರಣೆಗೆ ಹೇಳಬೇಕು ಅಂದರೆ ಸರಕಿನ ಬೆಲೆ ಮತ್ತು ಸರಕಿನ ಬೇಡಿಕೆ, ಸರಕಿನ ಬೆಲೆ ಮತ್ತು ಪೂರೈಕೆ, ಆದಾಯ, ಅನುಭೋಗ, ವೆಚ್ಚ ಇತ್ಯಾದಿಗಳ ನಡುವೆ ಕಾರಣ ಪರಿಣಾಮಗಳು ಸುಲಭವಾಗಿ ಪರಿಶೀಲಿಸಲು ಸಾಧ್ಯವಾಗುತ್ತವೆ. ಯಾಕೆ ಆರ್ಥಿಕ ಅಂಶ ಸಂಬಂಧದ ಅಧ್ಯಯನ ಮಾಡೋದ್ರಿಂದ ಇದಕ್ಕೆ ಸುಲಭಕಾರಿಯಾಗುತ್ತೆ. ಆಮೇಲೆ ಭವಿಷ್ಯದ ಆರ್ಥಿಕ ನೀತಿಗಳ ರಚನೆಗೆ ಸಹಾಯಕ. ಯೋಜನೆಗಳು ಮತ್ತು ನೀತಿಗಳು ರೂಪಿಸುವಾಗ ಭವಿಷ್ಯತ್ತಿನ ನಿವೃತ್ತಿಯ ಜ್ಞಾನದ ಅಗತ್ಯವಿರುತ್ತದೆ. ಉದಾಹರಣೆ, ಒಬ್ಬ ಆರ್ಥಿಕ ಯೋಜನಾಕಾರ 2010ರಲ್ಲಿ ಒಂದು ಆರ್ಥಿಕತೆಯು ಎಷ್ಟು ಉತ್ಪಾದಿಸಬೇಕು ಮತ್ತು 2010ರಲ್ಲಿ ಅನುಭೋಗದ ನಿರೀಕ್ಷಿತ ಮೊತ್ತ 2005ರಲ್ಲಿ ನಿರ್ಧರಿಸಬೇಕಾಗುತ್ತದೆ. ಇದು ಹಿಂದಿನ ವರ್ಷದ ಅನುಭೋಗಗಳು ದತ್ತಾಂಶಗಳ ಆಧಾರದ ಮೇಲೆ ಅಥವಾ ಇತ್ತೀಚಿನ ಸಮೀಕ್ಷೆ ನಡೆದ ವರ್ಷದ ಆಧಾರದ ಮೇಲೆ ಸಂಖ್ಯಾಶಾಸ್ತ್ರದ ವಿಧಾನಗಳು ಆರ್ಥಿಕ ಸಮಸ್ಯೆಯನ್ನು ಪರಿಹರಿಸುವಂತಹ ಸೂಕ್ತ ಆರ್ಥಿಕ ನೀತಿಯನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಅಂದರೆ ನಾವು ಮುಂದೆ ಏನಾಗೋದು ಅಂತ ಸ್ವಲ್ಪ ಅದನ್ನ ಬಗ್ಗೆನೇ ನಾವು ಇದು ಮಾಡಬೇಕು. ಅಂದರೆ ಒಂದು ಕೃಷಿ ಅಂತ ತಗೊಂಡ್ರೆ ಅದು ಇಷ್ಟು ವರ್ಷದಲ್ಲಿ ಬೆಳೆ ಬರುತ್ತೆ ಅಂಥೇಳಿ ನಮಗೆ ಮೊದಲಿಂದ ಗೊತ್ತಿದ್ದಾಗ ಅವಾಗ ಮಾಡ್ಬೋದು. ಅದು ಕೂಡ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ನೀವೀಗ ಬೆಳೆ ಹಾಕಿದಾಗ ಎಲ್ಲ ಸೇರಿದ್ದು ಅರ್ಥಶಾಸ್ತ್ರದ್ದೇ. ಆಮೇಲೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಈ ಗಂಭೀರ ಆರ್ಥಿಕ ಸಮಸ್ಯೆಗಳು, ಏರುತ್ತಿರುವ ಬೆಲೆ, ಬೆಳೆಯುತ್ತಿರುವ ಜನಸಂಖ್ಯೆ, ನಿರುದ್ಯೋಗ, ಬಡತನ ಇತ್ಯಾದಿಗಳನ್ನು ಸಂಖ್ಯಾಶಾಸ್ತ್ರ ಹೆಚ್ಚಾಗಿ ಬಳಸುತ್ತವೆ. ಮತ್ತು ಇಂತಹ ಸಮಸ್ಯೆಗಳು ಪರಿಹರಿಸುವಂತಹ ಕ್ರಮಗಳನ್ನು ಗುರುತಿಸಿ ಆರ್ಥಿಕ ನೀತಿಯನ್ನು ರಚನೆಗೆ ಸಂಖ್ಯಾಶಾಸ್ತ್ರ ಸಹಾಯ ಮಾಡುತ್ತದೆ. ಅಂದರೆ ಎಲ್ಲದಕ್ಕೂ ಸಹಾಯ ಮಾಡೋದು ಅಂದರೆ ಸಂಖ್ಯಾಶಾಸ್ತ್ರ. ಸಂಖ್ಯಾಶಾಸ್ತ್ರ ಸ್ವಲ್ಪ ಗಣಿತನೂ
ಕೂಡ ಇದಾಗುತ್ತೆ. ಜೊತೆಗೆ ನೀತಿಗಳು ಅಥವಾ ಯೋಜನೆಗಳು ಪ್ರಭಾವವಾಗಿ ಮೌಲ್ಯಮಾಪನಗಳ ಸಂಖ್ಯಾಶಾಸ್ತ್ರ ಅಂಶದ ಮೂಲಕ ಮಾಡಬಹುದು. ಮತ್ತು ಈ ಸಂಖ್ಯಾಶಾಸ್ತ್ರ ಅನ್ನೋದು 10ನೇ ಕ್ಲಾಸಲ್ಲಿ ನಿಮಗೆ ಇತ್ತಲ್ವ, ಇದ್ರ ಬಗ್ಗೆ ನೀವು ಇದರಲ್ಲಿ ವಿಶ್ಲೇಷವಾಗಿ ಕೊಟ್ಟಿದ್ದಾರೆ. ಅಲ್ಲಿ ಬರೀ ನೀವು ಲೆಕ್ಕ ಮಾಡೋದಿತ್ತು, ಇದರಲ್ಲಿ ಎಲ್ಲ ವಿಶ್ಲೇಷಣೆಗಳು ಇದೆ. ಅಂದರೆ ಗೊತ್ತಾಯ್ತಲ್ಲ, ಇದು ಇಂಪಾರ್ಟೆಂಟು. ಸಂಖ್ಯಾಶಾಸ್ತ್ರ ಎಂದರೇನು, ಅದರ ಅರ್ಥ ತಿಳಿಸಿ, ಇವೆಲ್ಲವೂ ಕೇಳ್ತಾರೆ. ನೀವು ಇದನ್ನೆಲ್ಲ ಓದ್ಕೊಳ್ಬೇಕು, ಮೇನ್ ಪಾಯಿಂಟ್ಸ್ಗಳು. ಮತ್ತು ಇದು ನಾನೊಂದು ಸಣ್ಣ ಪ್ರಯತ್ನ ಮಾಡ್ತಾ ಇರೋದು. ಪ್ಲೀಸ್ ಸಪೋರ್ಟ್ ಮಾಡಿ. ಮುಂದೆ ವಿಡಿಯೋ ಮಾಡೋಕ್ಕೂ ಹೆಚ್ಚಿದಾಗುತ್ತೆ. ನೀವು ಲೈಕ್ಸು ಸೀನ್ಸು ಎಲ್ಲ ಜಾಸ್ತಿ ಇದ್ದಂಗೂ ನಮಗೆ ಇನ್ನೂ ಹುರುಪು ಬರುತ್ತೆ. ಇನ್ನೂ ವಿಡಿಯೋ ಮಾಡಾಕಬೇಕು, ಇನ್ನೂ ಏನಾದ್ರು ಕಲಿಸ್ಬೇಕು, ಇನ್ನೂ ಏನಾದ್ರು ಹೇಳಬೇಕು ಅಂಥೇಳಿ. ಪ್ಲೀಸ್ ಇದಕ್ಕೆ ಸಹಕಾರ ಮಾಡಿ. ಫಸ್ಟ್ PUC ಅರ್ಥಶಾಸ್ತ್ರ ಯಾರಿಗಾರು ಅರ್ಥ ಆಯ್ತಾ ಇಲ್ವಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿರ್ತೀನಿ. ಅರ್ಥ ಆಗದೇ ಇದ್ರೆ ಹೇಳಿ, ನಾವು ಯಾವ ಥರ ಮಾಡಬೇಕು ಅಂಥೇಳಿ ಆ ಥರನೇ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.